ಸುದ್ದಿ 8 ಶುರು ಮಾಡೋಣ. ಈಗ ಹೆಡ್ಲೈನ್ಸ್. ಕರುನಾಡಲ್ಲಿ ಸಾಲು ಸಾಲು ರಾಬರಿ, ಹಾಡ ಹಗಲೇ ಡಕಾಯಿತರ ಅಟ್ಟಹಾಸದ ಪರಮಾವಧಿ. ಇತ್ತ ಚಿಕ್ಕಮಗಳೂರಲ್ಲೂ ಮನೆಗೆ ನುಗ್ಗಿ ಚಿನ್ನ ದೋಚಿದ ಮುಸುಕುಧಾರಿ. ಮೈಸೂರಿನಲ್ಲಿ ಹಾಡ ಹಗಲೇ ದರೋಡೆ ಪ್ರಕರಣ, ದರೋಡೆಕೋರರ ಕಾರು ಕಾಡಿನಲ್ಲಿ ಪತ್ತೆ, ಪ್ರತ್ಯೇಕ ನಂಬರ್ ಪ್ಲೇಟ್ ಬಳಸಿದ್ದು ಬೆಳಕಿಗೆ. ಬೆಂಗಳೂರಿನ ಜನರಿಗೆ ಕಾದಿದೆಯಾ ಮತ್ತೊಂದು ಶಾಕ್. ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಪ್ಲಾನ್, ಬಿಎಂಆರ್ಸಿಎಲ್ ಮನವಿ ಕೇಳಿ ಮೌನಕ್ಕೆ ಶರಣಾದ ಸರ್ಕಾರ. ಅಮೆರಿಕಾದಲ್ಲಿ ಟ್ರಂಪ್ ಯುಗ ಮತ್ತೊಮ್ಮೆ ಆರಂಭ. 47ನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕಾರ. ಮೊದಲ ದಿನವೇ ಹಲವು ಮಹತ್ವದ ನಿರ್ಣಯಕ್ಕೆ ಸಹಿ. ನೋಡಿ, ಬೀದರ್, ಮಂಗಳೂರು, ವಿಜಯಪುರದ ಬಳಿಕ ನಿನ್ನೆ ಮೈಸೂರಿನಲ್ಲೂ ಕೂಡ ಹಾಡ ಹಗಲೇ ಕಾರನ್ನ ಅಡ್ಡಗಟ್ಟಿ ನಡು ರೋಡಲ್ಲಿ ದರೋಡೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಆರೋಪಿಗಳು ಎಷ್ಟು ಚಾಣಾಕ್ಷತನ ಪ್ರದರ್ಶನ ಮಾಡಿದ್ದಾರೆ ಅಂದ್ರೆ, ಚೆಕ್ ಪೋಸ್ಟ್ ದಾಟ್ತಾ ಇದ್ದಂತೆ ನಂಬರ್ ಪ್ಲೇಟ್ ಚೇಂಜ್ ಮಾಡಿದ್ದಾರಂತೆ. ನಕಲಿ ನಂಬರ್ ಪ್ಲೇಟ್ ಅಳವಡಿಸಿ ದರೋಡೆಕೋರರು ಕೃತ್ಯ ಎಸಗಿದ್ದಾರೆ. ಇನೋವಾ ಕಾರಿಗೆ 4 ನಂಬರ್ ಪ್ಲೇಟ್ ಅಳವಡಿಸಿದ್ದಾರಂತೆ. ಹಿಂದೆ 2, ಮುಂದೆ 2 ನಕಲಿ ನಂಬರ್ ಪ್ಲೇಟ್ ಅಳವಡಿಕೆ ಮಾಡಿರುವ ವಿಚಾರ ಬೆಳಕಿಗೆ ಬಂದಿದೆ. ಈಗ ಮೂಲ ಮಾಲೀಕರ ಪತ್ತೆಗೆ ಮೈಸೂರು ಪೊಲೀಸರು ಮುಂದಾಕಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ದರೋಡೆಕೋರರು ಬಳಸಿರುವ ಕಾರು ಪತ್ತೆ. ಬಟ್ ಈಗ ಆರೋಪಿಗಳ ಪತ್ತೆ ಮಾಡೋದಕ್ಕೆ ಈ ಕಾರು ಸಹಾಯ ಆಗಬಹುದು, ನಂಬರ್ ಪ್ಲೇಟ್ ಸಹಾಯ ಆಗಬಹುದು ಅಂತ ಪೊಲೀಸರು ಅಂದ್ಕೊಂಡಿದ್ರಲ್ಲ, ಅದು ಸಾಧ್ಯ ಆಗ್ತಾ ಇಲ್ಲ. ಕಾರಣ ನಕಲಿ ನಂಬರ್ ಪ್ಲೇಟ್. ಅದು ಒಂದಲ್ಲ, 2 ಮುಂದೆ ಮತ್ತು ಹಿಂದೆ ಎರಡೂ ಕಡೆ ಕೂಡ 2 ಫೇಕ್ ನಂಬರ್ ಪ್ಲೇಟ್ ಬಳಸಿದ್ದಾರೆ. ಚೆಕ್ ಪೋಸ್ಟ್ ದಾಟ್ತಾ ಇದ್ದಂತೆ ಫೇಕ್ ನಂಬರ್ ಪ್ಲೇಟ್ ಬಳಕೆ ಆಗಿದೆ ಅನ್ನೋದರ ವಿಚಾರ ಸದ್ಯ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಆರೋಪಿಗಳ ಪತ್ತೆ ಪೊಲೀಸರಿಗೆ ಅತಿ ದೊಡ್ಡ ಸವಾಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ. ವಿನೋದ್, ಇದೆಲ್ಲವೂ ಕೂಡ ಪಕ್ಕಾ ಪ್ಲಾನಿಂಗ್ ಆದಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ